ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೈದರಾಬಾದ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. 4 ಈರುಳ್ಳಿನ ಸಣ್ಣದಾಗೆ ಕಟ್ ಮಾಡಿ ಇಟ್ಕೋಬೇಕು. ಒಂದು ಬಾಣಲಿಗೆ ಎಣ್ಣೆ 7ರಿಂದ 8 ಸ್ಪೂನು ಎಣ್ಣೆ ಹಾಕಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಅದರೊಳಗಡೆ ಹಾಕಿ ಚೆನ್ನಾಗಿ ಅದನ್ನು ರೋಸ್ಟ್ ಆಗೋ ಥರ ಫ್ರೈ ಮಾಡಬೇಕು. ಫುಲ್ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು. ಅಷ್ಟಾಗೋವರೆಗೂ ಚೆನ್ನಾಗಿ ಹುರಿತಾ ಇರಬೇಕು. ನಾನೀಗ 8 ತಿಂಗಳು ಪ್ರೆಗ್ನೆಂಟು. ನನಗೆ ತುಂಬ ಬಯಕೆ ಆಗ್ತಿತ್ತು ಹೈದರಾಬಾದ್ ಬಿರಿಯಾನಿ ತಿನ್ನಬೇಕು ಅಂತ. ಈ ರೆಸಿಪಿ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ, ಅದರಿಂದ ಈ ರೆಸಿಪಿ ನಿಮಗೆ ತೋರಿಸೋಣ ಅಂತಲೇ ಮಾಡಿಸ್ತಾ ಇರೋದು. ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಇನ್ನೂ ಚೆನ್ನಾಗಿ ಕಲರ್ ಚೇಂಜ್ ಆಗಲಿ. ಅಷ್ಟರಲ್ಲಿ ಅಕ್ಕಿ ತೊಳೆದಿಟ್ಕೊಳ್ಳೋಣ. ಇಂಡಿಯಾ ಗೇಟ್ ಬಾಸುಮತಿ ರೈಸ್ 1 kg ತೊಗೊಂಡು ಅದು ಚೆನ್ನಾಗಿ ತೊಳೆದು 15 ನಿಮಿಷ ನೆನೆಸಿಟ್ಕೋಬೇಕು. 1 kg ಅಕ್ಕಿಗೆ 1 kg ಚಿಕನ್ ಹಾಕ್ಕೊಳ್ತಿದ್ದೀವಿ. 5ರಿಂದ 6 ಹಸಿಮೆಣಸಿನ್ಕಾಯಿ, 1 ಹಿಡಿ ಕೊತ್ತಂಬರಿ, 1 ಹಿಡಿ ಪುದೀನ. ನೆಕ್ಸ್ಟ್ ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಬ್ಲ್ಯಾಕ್ ಸ್ಟೋನ್ ಫ್ಲವರ್ ಅಂತ ಇದೆಲ್ಲ ನಾರ್ಮಲ್ ಅಂಗಡಿಲಿ ಸಿಗುತ್ತೆ. ಎಲ್ಲ ಮಿಕ್ಸಲ್ಲಿ ಹಾಕ್ಕೋಬೇಕು. ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೋಬೇಕು. ಗರಂ ಮಸಾಲ 2 ಟೇಬಲ್ ಸ್ಪೂನು. ಇದು ಮನೇಲಿ ಮಾಡಿರೋ ಬಿರಿಯಾನಿ ಮಸಾಲ ಪೌಡರ್ 2 ಟೇಬಲ್ ಸ್ಪೂನು. ಅರಿಶಿನ ಪುಡಿ 1 ಟೇಬಲ್ ಸ್ಪೂನು. ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್. ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ 3 ಟೇಬಲ್ ಸ್ಪೂನು. ಇದು ಕಲರ್ಗೋಸ್ಕರ ಹಾಕ್ತಾಯಿರೋದು. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡಿರೋದನ್ನು 1 ಕಪ್ಪು ಹಾಕ್ಕೋಬೇಕು. 1 ಕಪ್ ಮೊಸರು ಹಾಕ್ಕೋಬೇಕು. ನಿಂಬೆಹಣ್ಣು 1 ಮೀಡಿಯಮ್ ಸೈಜು ಹಿಂಡ್ಕೋಬೇಕು. ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಉಪ್ಪು, ಖಾರ, ಮಸಾಲೆ ಎಲ್ಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದ್ರ ಜೊತೆಗೆ 1 ಕಪ್ ಎಣ್ಣೆ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕಾಗುತ್ತೆ. ನಿಮಗೆ ನೋಡಿ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 15 ನಿಮಿಷ ನೆನೆಸಿಟ್ಕೊಳ್ಳೋಣ. ನೆಂದಾದ್ಮೇಲೆ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚಿಕನ್ ಎಲ್ಲ ಇದರಲ್ಲೇ ಚೆನ್ನಾಗಿ ಬೇಯಬೇಕು. ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 5 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಟು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಇದನ್ನು ಸಪ್ರೇಟಾಗಿ. ನೆಕ್ಸ್ಟು ಈಗ ಒಲೆ ಮೇಲೆ ಒಂದು ತಪ್ಪಲೆಯಲ್ಲಿ 3ರಿಂದ 4 ಲೀಟ್ರ್ ನೀರು ಇದು. ಅದು ಇನ್ನೇನು ಕುದಿ ಬರ್ತಿದೆ ನನಗೆ ಪಲಾವ್ ಎಲೆ ಸಾಮಾನುಗಳು ಹಾಕ್ಕೋಬೇಕಾಗುತ್ತೆ. ಆವಾಗಲೇ ಸೇಮ್ ಏನು ಹಾಕಿದ್ವೋ ಇವಾಗೂ ಹಾಗೆ ಹಾಕ್ಕೋಬೇಕಾಗುತ್ತೆ. 1 ನಿಂಬೆಹಣ್ಣು ಮೀಡಿಯಮ್ ಸೈಜು ಅದಕ್ಕೆ ಚೆನ್ನಾಗಿ ಹಿಂಡಿ ಅದು ಸ್ವಲ್ಪ ಕುದಿ ಬಂದಮೇಲೆ ಉಪ್ಪು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು. ಈಗ ಕುದಿ ಬರೋ ಥರ ಆಗಿದೆ. ಈಗ ಅಕ್ಕಿ ಹಾಕ್ಕೋಬೇಕು. ನಾವು 70% ಇದನ್ನು ಬೇಯಿಸ್ಕೋಬೇಕು. ಫುಲ್ ಬೇಯಿಸಿದ್ರೆ ಅದು ಮತ್ತೆ ಬಿರಿಯಾನಿ ಮಾಡಬೇಕಾದ್ರೆ ದಮ್ ಕಟ್ಟಬೇಕಾದ್ರೆ ಎಲ್ಲ ನುಣ್ಣಗಾಗ್ಬಿಡುತ್ತೆ. ಸೊ 70% ಇದ್ರೊಳಗಡೆ ಬೇಯಿಸ್ಕೊಂಡ್ರೆ ಸಾಕು. ಅಕ್ಕಿ ಎಲ್ಲ ಹಾಕಿ ಮತ್ತೆ 3 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಅದು ಸಾಫ್ಟಾಗಿ ಬರುತ್ತೆ. ಇದು ಲಾಂಗ್ ಪ್ರೊಸೀಜರ್ ಅನಿಸುತ್ತೆ ನೋಡೋದಕ್ಕೆ, ಬಟ್ ಮಾಡಬೇಕಾದ್ರೆ ಈಸಿನೇ ಅಂತಲೇ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಕೊತ್ತಂಬರಿ ಪುದೀನ ಒಂದೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಅದು 70% ಕುಕ್ ಆಗಬೇಕು.
ಈಗ ನೋಡಿ 70% ಕುಕ್ ಆಗಿದೆ. ಈಗ ಅದನ್ನೆಲ್ಲ ಸೋಸ್ಕೊಂಡು ನೀರನ್ನೆಲ್ಲ ಸೋಸ್ಕೊಂಡು ಬೇರೆ ಅಕ್ಕಿ ಮಾತ್ರ ಎತ್ಕೋಬೇಕು. ಫುಲ್ಲು ನೀರೆಲ್ಲ ಸೋಸ್ಕೋಬೇಕು. ಸೋಸಿ ಫುಲ್ ಅಕ್ಕಿನೆಲ್ಲ ತೊಗೊಂಡು ಸಪ್ರೇಟಾಗಿ ಇಟ್ಕೋಬೇಕು. ಈಗೆಲ್ಲ ತೊಗೊಂಡಾಗಿದೆ. ಈಗ ಒಲೆ ಮೇಲೆ ಒಂದು ತವ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಒಂದು ಯಾವ್ದಾದ್ರು ದೊಡ್ಡ ಅಗಲವಾಗಿರೋ ಪಾತ್ರೆ ಇಟ್ಕೋಬೇಕು. ಪಾತ್ರೆ ಇಟ್ಕೊಂಡು ನಾವು ಮಾಡಿರೋ ಚಿಕನ್ದು ಆವಾಗಲೇ ಮಸಾಲೆ ಇತ್ತಲ್ಲ ಬಿರಿಯಾನಿದು, ಸೊ ಅದನ್ನು ಸಪ್ರೇಟಾಗಿ ಸ್ವಲ್ಪ ಅರ್ಧ ಹಾಕ್ಕೋಬೇಕು. ಅರ್ಧ ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿ, ರೋಸ್ಟ್ ಆಗಿರೋ ಈರುಳ್ಳಿನ ಹಾಕ್ಕೊಬೇಕು. ಅದ್ರ ಮೇಲೆ ಇವಾಗ ರೈಸ್ ಹಾಕ್ಕೊಬೇಕು. ಸ್ವಲ್ಪ ರೈಸ್ ಹಾಕ್ಕೋಬೇಕು, ಅರ್ಧ. ಇದು ಲೇಯರ್ ಬರ್ತಾ ಇರುತ್ತೆ. ಈಗ ಅನ್ನ ಹಾಕ್ಕೊಂಡ್ಮೇಲೆ ಮತ್ತೆ ಇದ್ರ ಮೇಲೆ ಚಿಕನ್ನ ತೆಗೆದು ಇನ್ನು ಮಿಕ್ಕಿರೋ ಚಿಕನ್ನೆಲ್ಲ ಹಾಕ್ಕೊಬೇಕು. ಇದು ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ನಾವೊಂದು ಸ್ವಲ್ಪ ಚಿಕ್ಕದು ಇಟ್ಟಿದ್ದೀವಿ, ಅದಕ್ಕೆ ಇದು ಫುಲ್ ಆಗಿಬಿಡುತ್ತೆ. ನೀವೊಂದು ಸ್ವಲ್ಪ ದೊಡ್ಡ ಅಗಲವಾಗಿರೋ ಪಾತ್ರೆನ ಇಟ್ಕೊಳ್ಳಿ. ನೆಕ್ಸ್ಟು ಮತ್ತೆ ಇನ್ನು ಮಿಕ್ಕಿರೋ ರೈಸೆಲ್ಲ ಇದ್ರ ಮೇಲೆ ಕ್ಲೀನಾಗಿ ಹಾಕ್ಕೋಬೇಕು. ಫುಲ್ಲು ಹರಡ್ಕೋಬೇಕು. ಒಂದು ಲೋಟದಲ್ಲಿ ಹಾಲು ಮತ್ತು ಫುಡ್ ಕಲರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅನ್ನದ ಮೇಲೆ ಹಾಕಿ, ನೆಕ್ಸ್ಟು ಇದ್ರ ಮೇಲೆ ಮತ್ತೆ ಆನಿಯನ್, ಮಿಕ್ಕಿರೋ ಈರುಳ್ಳಿಯನ್ನೆಲ್ಲ ರೋಸ್ಟೆಡ್ ಈರುಳ್ಳಿನೆಲ್ಲ ಹಾಕಿ ಅದು ಫುಲ್ಲು ಕವರ್ ಮಾಡಬೇಕು. ಅದಾದಮೇಲೆ ಇದ್ರ ಜೊತೆಗೆ ಒಂದು ಸ್ವಲ್ಪ ತುಪ್ಪ, ಮೇಲೆಲ್ಲ ತುಪ್ಪ ಎಲ್ಲ ಹಾಕಬೇಕು. ನಾವು ಯಾವಾಗಲೂ ನಂದಿನಿನೇ ಬಳಸೋದು. ನಂದಿನಿ ತುಪ್ಪ ತುಂಬ ಚೆನ್ನಾಗಿರುತ್ತೆ. ಈಗ ಸುತ್ತ ಗ್ಯಾಪ್ ಆಗದಿರೋ ಥರ ತಟ್ಟೆ ಮುಚ್ಚಿ ಅದ್ರ ಮೇಲೆ ಭಾರವಾಗಿರೋ ಐಟಮ್ಸ್ ಏನಾದ್ರು ಇಡಬೇಕು. ನಾವು ಈ ಥರ ಇಟ್ಟಿದ್ದೀವಿ. ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಈಗ 15 ನಿಮಿಷ ಆಗಿದೆ. ಓಪನ್ ಮಾಡಿ ನೋಡೋಣ. ನೋಡಿ ಈ ಥರ ಬಂದಿದೆ. ಇದು ಕಲರೆಲ್ಲ ಒಳಗಡೆ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ನನಗಂತೂ ಹೈದ್ರಾಬಾದ್ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಅದರಲ್ಲೂ ನಮ್ಮಮ್ಮ ಮಾಡಿರೋ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ. ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಇದನ್ನೆಲ್ಲ ಲೈಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿನೂ ಮಿಕ್ಸ್ ಮಾಡಬಾರ್ದು, ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಅರ್ಧ ವೈಟ್ ರೈಸು, ಅರ್ಧ ಕಲರ್ ರೈಸು ಈ ಥರ ಬಂದಿದೆ. ಮಧ್ಯೆ ಚಿಕನು, ರೋಸ್ಟೆಡು ಈರುಳ್ಳಿ, ಆ ಫ್ಲೇವರ್ ಎಲ್ಲ ಗಮ್ ಅಂತಿದೆ. ಇದು ಮಾಡೋದಕ್ಕೆ ತುಂಬ ಲಾಂಗ್ ಪ್ರೊಸೀಜರ್ ಆಗ್ಬೋದು, ಬಟ್ ತುಂಬ ಚೆನ್ನಾಗಿ ಬರುತ್ತೆ ಮಾಡಿದ್ರೆ. ಇದಕ್ಕೆ ಸೇರುವ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ, ಬಟ್ ನಾನು ಕೋಲ್ಡ್ ಅಂತ ಮೊಸರು ಬಜ್ಜಿ ಮಾಡ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.